भक्तीची पोटी बोध काकडा ज्योती, पंचप्राण जीवे भावे ओवाळू आरती. ओवाळू आरती माझा पंढरीनाथा, माझा साईनाथा. दोन्ही कर जोडून चरणी ठेविला माथा, काय महिमा वर्णू आता सांगणी किती. कोटी ब्रह्म हत्या मूक पाहता जाती, राही रकुमाबाई उभ्याद्योगी धोबाही. मयूर पिच्च चामर ढाळती ठाईचे ठाई, तू कामणे दीप घेऊनी उन्मनीत शोभा. विटेवरी ओभा दिसे लावण्य घाबा, भक्तीची पोटी बोध काकडा ज्योती. ओवाळू आरती माझा पंढरीनाथा, माझा साईनाथा. ಓಂ ಸಾಯಿರಾಮ್ ಸಾಯಿ ಪ್ರಣಾಮ್. ಸುಮಾರು 1916ರಲ್ಲಿ ರಾಮದಾಸಿ ಪಂಥದ ಭಜನ ಮೇಳವು ಪುಣ್ಯಕ್ಷೇತ್ರ ಕಾಶಿಗೆ ಯಾತ್ರೆಗೆ ಹೊರಟಿತ್ತು. ಆ ಗುಂಪಿನಲ್ಲಿ 3 ಇದ್ದರು, ಪತಿ, ಪತ್ನಿ ಮತ್ತು ಮಗಳು. ಅವರ ಹೆಸರು ಗೊತ್ತಾಗಿಲ್ಲ. ಶಿರಡಿಯಲ್ಲಿ ಮಹಾಯೋಗ ಸಂಪನ್ನರು, ದಯಾಮರರು ಆದ ಬಾಬಾ ಅವರು ಪ್ರತಿದಿನ ಭಕ್ತರಿಗೆ ಹಣ ಹಂಚುತ್ತಿರುವರೆಂದು ತಿಳಿಯಿತು. ಬಾಬಾ ಅವರು ದಕ್ಷಿಣೆ ರೂಪದಲ್ಲಿ ಪಡೆದ ಹಣದಲ್ಲಿ ಪ್ರತಿದಿನವೂ ಅಮಾನಿ ಎಂಬ ಹುಡುಗಿಗೆ 1 ರೂಪಾಯಿ, ಭಕ್ತ ಕೊಂಡಾಜಿಯವರ ಮಗಳಿಗೆ 1 ರೂಪಾಯಿ, ಅಮಾನಿ ತಾಯಿಯವರಿಗೆ 10 ರೂಪಾಯಿಗಳಿಂದ 20 ರೂಪಾಯಿ ಮತ್ತು ಕೆಲವು ಭಕ್ತರಿಗೆ 50 ರೂಪಾಯಿಗಳಂತೆ ಹಂಚುತ್ತಿದ್ದರು. ಇದನ್ನು ಕೇಳಿ ಭಜನ ಮೇಳದವರು ಶಿರಡಿಗೆ ಬಂದು ಭಜನೆ ಮಾಡಿದರು. ಆದರೆ ಅವರ ಅಂತರಂಗದಲ್ಲಿ ಹಣದ ಆಸೆ ಅತಿಯಾಗಿತ್ತು. ಮೇಳದವರು ಎಲ್ಲರೂ ಹಣದಾಸೆಯಿಂದ ಇದ್ದರೂ ಆ ಗುಂಪಿನ ಯಜಮಾನನ ಪತ್ನಿಗೆ ಮಾತ್ರ ಹಣದ ಆಸೆ ಇರಲಿಲ್ಲ. ಬಾಬಾ ಅವರನ್ನು ಅವಳು ಬಹುವಾಗಿ ಪ್ರೀತಿಸುತ್ತಿದ್ದಳು. ಅವಳ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಅವಳಿಗೆ ಅವಳ ಪ್ರೀತಿಯ ದೇವರ ದರ್ಶನವನ್ನು ದಯಪಾಲಿಸಬೇಕೆಂದು ನಿರ್ಣಯಿಸಿ ಅವಳಿಗೆ ಶ್ರೀರಾಮನಂತೆ ಗೋಚರಿಸಿದರು. ಇದನ್ನು ಕಂಡ ಅವಳು ಬಹಳ ಆನಂದಭರಿತಳಾದಳು. ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು. ಸಂತೋಷದಿಂದ ಕೈಮುಗಿದಳು. ಅಲ್ಲಿ ನೆರೆದಿದ್ದವರೆಲ್ಲರೂ ಅವಳ ಆನಂದ ಸ್ಥಿತಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಕಾರಣ ತಿಳಿಯಲಿಲ್ಲ. ಅವಳ ಪತಿಗೆ ಸಾಯಿಬಾಬಾ ಹೇಗೆ ತನಗೆ ಶ್ರೀರಾಮಚಂದ್ರನ ದರ್ಶನವನ್ನು ದಯಪಾಲಿಸಿದರು ಎಂಬುದನ್ನು ತಿಳಿಯ ಹೇಳಿದಳು. ಆಗ ಅವರು, ಇದು ಕೇವಲ ಭ್ರಮೆ, ಅದು ಹೇಗೆ ಸಾಧ್ಯ? ಎಲ್ಲರೂ ಸಾಯಿಬಾಬಾ ಅವರನ್ನು ಕಂಡರು, ಆದರೆ ನಿನಗೆ ಮಾತ್ರ ಶ್ರೀರಾಮಚಂದ್ರನಂತೆ ಕಂಡರೆ ಎಂದು ಪರಿಹಾಸ್ಯ ಮಾಡಿದನು. ಆದರೆ ಅವಳು ಕೋಪಗೊಳ್ಳಲೇ ಇಲ್ಲ. ಅವಳಿಗೆ ಬಾಬಾ ಅವರು ಆಗಾಗ್ಗೆ ಶ್ರೀರಾಮನ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು. ಓಂ ಸಾಯಿರಾಮ್ ಸಾಯಿ ಪ್ರಣಾಮ್.